ಬೆಳಿಗ್ಗೆ ಸಿಕ್ಬಿಡ್ತು, ಶನಿವಾರ ಬೆಳಿಗ್ಗೆಗೆ ಸಿಕ್ಬಿಡ್ತು. ಸರ ಮನೆಯಲ್ಲೇ ಇಟ್ಟಿದ್ದು, ಅದು ಎಲ್ಲೋಯ್ತು ಏನು ನೆನಪಿಗೆ ಬರ್ತಾ ಇಲ್ಲ. ಚಿನ್ನದ್ದು ಒಂದು 10 ಗ್ರಾಮ್ ಇತ್ತು. ಅವ್ರು ಹೇಳ್ದಂಗೆನೆ ಮನೇಲೆ ಹುಡುಕ್ತೋ ಸಿಕ್ತು. ಆಗ ಸ್ವಲ್ಪ ನಮ್ಮ ಮನ್ಸಿಗೆ ಒಂಚೂರು ನೆಮ್ಮದಿ ಅನ್ನಿಸ್ತು. ಆವಾಗ್ಲಿಂದ ಬರ್ತಾ ಇದೀವಿ. ಇದು ಸೇರಿ 4ನೇ ವಾರ ಬರ್ತಾ ಇದ್ದೀವಿ. ನಮ್ಗೆ ತುಂಬಾನೇ ಒಂಥರ ಮನ್ಸಿಗೆ ಒಂದು ರೀತಿ ಒಳ್ಳೇದು. ಏನೋ ನಾವು ಬರ್ತಾ ಇರೋದಕ್ಕೆ ಒಂಥರ ಮನ್ಸಿಗೆ ನೆಮ್ಮದಿ, ಶಾಂತಿ, ಮನೇಲೂ ಒಂದು ರೀತಿ ಶಾಂತಿ ವಾತಾವರಣ. ನಾವೇನು ಬಂದು ಹೇಳ್ಕೊಂಡಿರಲ್ಲ ಅವ್ರ ಹತ್ರ, ನಮ್ಮ ಕಷ್ಟ ಹಿಂಗಿದೆ, ಈ ಥರ ಇದೆ ಅಂತ ನಾವು ಹೇಳ್ಕೊಂಡಿರೋ. ನಮ್ಮ ಮುಖ ನೋಡೇ ವಿಳ್ಯದಲ್ಲೇ ನೋಡೇ ಹೇಳ್ತಾರೆ, ನಿಮ್ಗೆ ಇದೇ ಪರಿಸ್ಥಿತಿ ಐತೆ, ನಿಮ್ಗೆ ಇದೇ ಪರಿಹಾರನೂ ಅವ್ರು ಅಲ್ಲೇನೆ ಹೇಳ್ತಾರೆ, ನಿಮ್ಗೆ ಈ ಥರ ಕಷ್ಟ ಐತೆ, ದೇವರೇ ಪರಿಹಾರ ಮಾಡುತ್ತೆ ಅಂತ ಅಂದಾಗ ಅದು ಹಂಗೆ ಆಗಿದೆ ಮೇಡಮ್. ಶಕ್ತಿ ಇರೋದಕ್ಕೆ ಹೇಳ್ತಾ ಇರೋದು. ನಾನು 100ಕ್ಕೆ 100 ಸಲ ಕೂಗಿ ಹೇಳ್ತೀನಿ ಸರ್. ಅಮ್ಮನ ಶಕ್ತಿ ಇರೋದಕ್ಕೆ ನಮ್ಮನ್ನ ಯಾರು ಅಂತ ಪರಿಚಯ ಇಲ್ಲದೆ ಒಂದು ವಿಳ್ಯದಲ್ಲೇ ಇಟ್ಕೊಂಡು ಗುಡ್ಡಪ್ಪನವ್ರ ಶಾಸ್ತ್ರ ಹೇಳ್ತಾರೆ ಅಂದರೆ ಆ ಅಮ್ಮನ ಶಕ್ತಿ ಆ ಗುಡ್ಡಪ್ಪನವ್ರ ಮೇಲೆ ಎಷ್ಟು ಪ್ರಭಾವ ಬೀರಿದೆ.